ಸರ್ ಇದೆಲ್ಲ ಸುಳ್ಳು ಅಪಾದನೆ. ಜನತಾದಳ ಪಕ್ಷದ ಅಧ್ಯಕ್ಷರು ಅವ್ರ ಮೇಲೆ ಬಂದಿರತಕ್ಕಂಥ ಅಪಾದನೆಗಳಿಂದ ಬಚಾವಾಗಲಿಕ್ಕೋಸ್ಕರ ಈ ರೀತಿಯ ಒಂದು ದೊಡ್ಡ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ಅಂಗಲಲ್ಲಿ ಅವರು ಇದನ್ನು ಅನಿಸಿದ್ದಾರೆ ಅಂತ ಹೇಳ್ತಾರೆ. ದೇವರಾಜೇಗೌಡರು ಈಗಾಗಲೇ 6 ತಿಂಗಳ ಹಿಂದಲೇ ಇದೇ ಇದು ಯಾರು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದೀನಿ, ದೇವೇಗೌಡರನ್ನ ಮೀಟ್ ಮಾಡಿದ್ದೀನಿ, ದೇವೇಗೌಡರಿಗೂ ಅದನ್ನು ಕೊಟ್ಟಿದ್ದೀನಿ, ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀನಿ, ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಅಮಿತ್ ಶಾ ಅವ್ರಿಗೆ ಕಳಿಸಿದ್ದೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರೇ ಹೇಳಿದ ಮನುಷ್ಯ ಈಗ ಬಂದು ಹೊಸದಾಗಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳ್ತಾರೆ ಅಂದರೆ ಈ ಒಂದು ಕೇಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರನ ಇವರು ಆಡ್ತಾ ಇರ್ತಕ್ಕಂಥ ನಾಟಕ, ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಬಯಲು ನಾಟಕ ಇದು. ಇದರಲ್ಲಿ ಕುಮಾರಸ್ವಾಮಿ ಅವ್ರಿಗೇನಾದರೂ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದರೆ ಅವರ ಮಗ ಮಾಡಿರ್ತಕ್ಕಂಥ ಇಂಥ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಅವನ್ನ ಮೊದಲು ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕಾಗಿತ್ತು. ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರು ಅದನ್ನು ಬಿಡ್ತಾರೆ, ಒಂದು ಸರಿ ಹೇಳ್ತಾರೆ ಆ ಕುಟುಂಬಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತಾರೆ. ಹಂಗಾರೆ ರೇವಣ್ಣ ಅವರು ಅವ್ರ ಅಪ್ಪ ಅವ್ರಿಗೆ ಜನಿಸಿರ್ಲಿಲ್ವಾ? ಇವ್ರ ಅಣ್ಣ ಅಲ್ವಾ ರೇವಣ್ಣ? ರೇವಣ್ಣಗೂ ನನಗೂ ಸಂಬಂಧನೇ ಇಲ್ಲ, ಕುಟುಂಬಕ್ಕೆ ನಾನು ನಮ್ಮ ಅಪ್ಪ ಮಾತ್ರ ಅಂತಂದರೆ ಒಳ್ಳೆಯದಾದರೆ ರೇವಣ್ಣ. ಬೇರೆ ಟೈಮಲ್ಲಿ ಹಾಸನ ಅಂದರೆ ನಮ್ಮ ರೇವಣ್ಣ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಳ್ತಿದ್ರು. ಈಗ ಅಪಾದನೆ ಬಂದ ತಕ್ಷಣಕ್ಕೆ ರೇವಣ್ಣ ಇವ್ರ ಕುಟುಂಬದಿಂದ ಆಚೆ ಹೋಗ್ಬಿಟ್ರಾ? ಎಂತೆಂಥ ಸೃಷ್ಟಿ ಮಾಡ್ತಾರೆ ಡ್ರಾಮಾನ. ಅಟ್ಲೀಸ್ಟ್ ಈ ರಾಜ್ಯದ ಜನ ಅಷ್ಟೊಂದು ಮೂರ್ಖರ? ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ವಾ ಇವ್ರು ಡ್ರಾಮಾ ಏನು ಅಂತಕ್ಕಂಥದ್ದೆಲ್ಲ? ನಿನ್ನೆ ಎಲ್ಲ ಸ್ಟ್ರೈಕ್ ಮಾಡ್ಯವ್ರೆ, ಯಾರು ವಿಡಿಯೋ ರಿಲೀಸ್ ಮಾಡ್ಯವ್ರೆ ಅವ್ರನ್ನ ಬಂಧಿಸಿ ಡಿ ಕೆ ಶಿವಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ಯವ್ರೆ. ಇವ್ರ ಮೇಲೆ ಬಂದಿರತಕ್ಕಂಥ ಅಪಾದನೆಯನ್ನು ತಪ್ಪಿಸ್ಲಿಕ್ಕೆ ಮತ್ತು ಇವ್ರ ಪಕ್ಷಕ್ಕೆ ಆಗ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳಕ್ಕೋಸ್ಕರನ ಡಿ ಕೆ ಶಿವಕುಮಾರ್ ಅವ್ರನ್ನ ಎಳ್ಕೊಂಬಂದವ್ರು. ಅಷ್ಟು ಬಿಟ್ಟರೆ ಇನ್ನು ಎಲ್ಲಿ ನಮ್ಮ ಅಸ್ತಿತ್ವ ಹೊರಟೋಗ್ಬಿಡುತ್ತೋ, ನಾವು ನಮ್ಮ ಜನಾಂಗ ನಮ್ಮನ್ನೆಲ್ಲಿ ಕೈ ಬಿಡುತ್ತೋ ಅನ್ನೋ ಭಾವನೆ ಇಟ್ಕೊಂಡು ಅದೇ ಜನಾಂಗದ ಒಬ್ಬ ಮುಖಂಡರನ್ನ ತುಳಿತಕ್ಕಂಥದ್ದನ್ನ ಅವನ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾವ್ರೆ. ಅವ್ರು ಹಿಂದಿಂದ ತುಳ್ಕೊಂಬಂದಿರ್ತಕ್ಕಂಥದ್ದು ಯಾರು ತುಳ್ಕೊಂಬಂದವ್ರೆ? ಯಾರು ನಮ್ಮ ಜನಾಂಗದಲ್ಲಿ ಪ್ರಬಲವಾಗಿ ಬೆಳೀತಾರೋ ಅವ್ರ ಮೇಲೆ ಇವರು ಅಪಾದನೆ ಮಾಡ್ತಕ್ಕಂಥದ್ದು, ಅವ್ರನ್ನೇ ಮುಗಿಸೋಕ್ಕೆ ಹೋಗ್ತಕ್ಕಂಥದ್ದು, ಇದು ದೇವರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇವರಿಗೆ. ಇವರು ಯಾರ್ಯಾರನ್ನ ಬೇಕು ಅಂತ ತುಳಿದು ಯಾರ್ಯಾರನ್ನ ಈ ರಾಜಕೀಯ ರಂಗದಿಂದ ದೂರ ಇಡಬೇಕು, ನಮ್ಮ ಜನಾಂಗದವ್ರು ಯಾರೂ ತಲೆ ಎತ್ತಬಾರ್ದು ಅನ್ನೋ ಧೋರಣೆ ಇಟ್ಕೊಂಡು ಇವರು ಸಮಾಜದಾಗಿರ್ತಕ್ಕಂಥ ಎಲ್ಲ ಮುಖಂಡರನ್ನು ತುಳಿತಾ ಬಂದರು. ಎಷ್ಟು ದಿನ ಪಾಪದ ಕೊಡ ತುಂಬೈತಿ ಇವ್ರದ್ದು. ಪಾಪದ ಕೊಡ ತುಂಬಿ ಇದು ಪ್ರಜ್ವಲ ಹಗರಣದ ಮುಖೇನ ಇವರ ಅಂತ್ಯ ಆಗೋಕ್ಕೆ ಇದೊಂದು ನಾಂದಿ ಆಗುತ್ತೆ. ಈ ಕುಮಾರಸ್ವಾಮಿ ಇನ್ನಾದರೂ ಈ ಆಟ ಎಲ್ಲ ಬಿಟ್ಟು, ಈ ನಾಟಕಗಳನ್ನೆಲ್ಲ ಬಿಟ್ಟು ಜನಕ್ಕೆ ಅರಿವೈತೆ, ಇನ್ನಾದರೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಯಾವ ಒಳ್ಳೆ ವ್ಯಕ್ತಿ ಅಂತ ಅಂತೀರ? ಇವರು ಮಗಳ ವಯಸ್ಸಿನಲ್ಲೇ ಮದುವೆ ಆದರು. ಮದುವೆ ಆಗಿ ಒಂದು ಮಗು ಆದಮೇಲೆ ಅವ್ರನ್ನೇ ಕೈ ಬಿಟ್ಟರು. ಇವ್ರು ನಡೆದಿದ್ದ ದಾರಿಲೇ ಇವ್ರ ಮಕ್ಕಳುಗಳು ನಡೆಯೋದು. ಇವ್ರು ಏನು ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾರೆ? ಸಮಾಜದ ಬಗ್ಗೆ ಉದ್ದ ಭಾಷಣ ಮಾಡ್ತಾರೆ, ಏನು ಮಾರ್ಗದರ್ಶನ ಕೊಡ್ತಾರೆ? ಈಗ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ? ಈಗ ಆಗಿರ್ತಕ್ಕಂಥ ಘಟನೆಯನ್ನು ಎಲ್ಲರೂ ಕೂಡ ಖಂಡಿಸಬೇಕು. ಆಯಿತು, ಮಾಡಿಬಿಟ್ರು, ಆ ನೀಚ ಕೆಲಸ ಮಾಡಿ ಅದನ್ನು ರೆಕಾರ್ಡ್ ಬೇರೆ ಮಾಡ್ಕೊಂಡು ಅವನು ಪುಣ್ಯಾತ್ಮ. ಎಂಥ ಸ್ಯಾಡಿಸ್ ಇರ್ಬೋದು ಅವ ಮನುಷ್ಯ. ಅವನ ಬಗ್ಗೆ ಇವರು ಇನ್ನೂ ಸಾಫ್ಟ್ ಕಾರ್ನರ್ಗೆ ಹೋಗ್ತಾರೆ ಅಂದರೆ, ಅವ್ರನ್ನ ಸಮರ್ಸ್ಕೊಳಕ್ಕೆ ಹೋಗ್ತಾರೆ ಅಂತಂದರೆ ಇವರೆಷ್ಟು ನೀಚ ಬುದ್ಧಿ ಇರ್ಬೋದು ಅಂತಕ್ಕಂಥದ್ದನ್ನ, ಈ ವ್ಯಕ್ತಿತ್ವ ಎಂಥ ನೀಚ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನ ಜನ ಡಿಸೈಡ್ ಮಾಡಬೇಕಾಗುತ್ತೆ. ಸರ್, CBIಗೂ ದೇಶದ ತನಿಖಾ ಸಂಸ್ಥೆಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೀವು ಇವರು ED ಇರ್ಬೋದು, CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲವನ್ನೂ ಕೂಡ ಇದುವರೆಗೂ ಸುಮಾರು 300 ಕಡೆ ರೈಡ್ ಮಾಡಿದ್ದಾರೆ. 300 ಕಡೆ ರೈಡ್ ಮಾಡಿದ್ದಾರೆ ಇವರೆಲ್ಲರೂ. CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ನಲ್ಲಿ ಇರ್ಬೋದು, ಯಾರನ್ನು ರೈಡ್ ಮಾಡಿದ್ದಾರೆ? ಯಾರು ವಿರೋಧ ಪಕ್ಷದಲ್ಲಿದ್ದಾರೋ ಅವ್ರನ್ನ ಧ್ವಂಸ ಮಾಡ್ತಕ್ಕಂಥದ್ದು, ಅವ್ರನ್ನ ಬಂಧಿಸ್ತಕ್ಕಂಥದ್ದನ್ನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇವರು CBIಗೆ ಕೊಡ್ತಕ್ಕಂಥ ಉದ್ದೇಶ ಅಂತಂದರೆ ಅದನ್ನು ತಗೊಂಬಂದು ನಮ್ಮ ಪಕ್ಷದ ಯಾರಾದರೂ ಮುಖಂಡರ ಮೇಲೆ ಎಳೆದು ಅವ್ರನ್ನ ಇದಕ್ಕೆ ಹೊಣೆಗಾರರಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವರು CBI ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇಲ್ಲಿಂದ ಬಚಾವಾಗಿ ಬಂದು ನಾನು ಈ ಒಂದು ಕೃತ್ಯದಿಂದ ನಾನು ಹೊರಗೆ ಬರ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆಗಿರ್ತಕ್ಕಂಥ ಘಟನೆಯನ್ನು ಮುಚ್ಚಾಕ್ಲಿಕ್ಕೋಸ್ಕರ CBI ಕೊಡಿ ಅಂತಾರೆ. ಈಗ ಒಳ್ಳೆ ಇದರಲ್ಲೇ ತನಿಖೆ ನಡೀತಾ ಇದೆ. ಏನು ಈ ದೊಂಬರಾಟ ನೋಡಿದರೆ ಅವನು ದೇವರಾಜೇಗೌಡ BJP ಅವನು, ಇವರು BJP ಮತ್ತು ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡಿದ್ದೆ.
ಅಲ್ಲ JDS ಅಲಯನ್ಸ್ ಮಾಡ್ಕೊಂಡವ್ರೆ. JDS BJP ಅಲಯನ್ಸ್ ಮಾಡ್ಕೊಂಡು ಈಗ 6 ತಿಂಗಳು ವರ್ಷದಿಂದಲೇ ದೇವರಾಜೇಗೌಡ ಹೇಳ್ತಾನೆ ನಾನು ಕುಮಾರಸ್ವಾಮಿ ಅವ್ರಿಗೂ ತೋರಿಸಿದ್ದೀನಿ ಅಂತಾನೆ, ದೇವೇಗೌಡರಿಗೂ ಕೊಟ್ಟಿದ್ದೀನಿ ಅಂತಾರೆ. ಎಲ್ರಿಗೂ ಕೊಟ್ಟ ಮೇಲೆ ಇವರು ಅವ್ರಿಗೆ ಟಿಕೆಟ್ ಯಾಕೆ ಕೊಟ್ಟರು? ಕೊಟ್ಟಿದ್ದು ತಪ್ಪಲ್ವ? ಅವ್ರು ಟಿಕೆಟ್ ಕೊಟ್ಟಿದ್ದು. ಇವರು ಹೋಗಿ ಕೋರ್ಟಲ್ಲಿ ಸ್ಟೇ ಆಗ್ತಂದಿದ್ರು. ಯಾವುದು ಪೆನ್ ಡ್ರೈವ್ಗಳನ್ನ ನೀವು ಮೀಡಿಯಾದಲ್ಲಿ ಕೊಡಬಾರ್ದು, ವಿತರಿಸಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಂದವರಲ್ಲ. ಯಾಕೆ ತಂದರು? ಇದೆಲ್ಲ ಗೊತ್ತಿಲ್ವ ಅವ್ರಿಗೆ? ಎಲ್ಲ ಗೊತ್ತಿದೆ ಕುಮಾರಸ್ವಾಮಿಗೆ. ಬೇರೆಯವ್ರ ವಿಚಾರನೆಲ್ಲ ಮಾತನಾಡೋ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಂಡಷ್ಟು ಅವರೇನು ಮೂರ್ಖರೇನಲ್ಲ. ಎಲ್ಲ ಗೊತ್ತಿದ್ದು ಇದರಿಂದ ಹೊರಗೆ ಬರಬೇಕು ಅಂತ ಒಂದು ಆಟ ಶುರು ಮಾಡಿದ್ದಾರೆ ಅಷ್ಟೇ.